ಎಲ್ಲರಿಗೆ ನಮಸ್ಕಾರಗಳು. ನಾನು ಡಾಕ್ಟರ್ ಸಿದ್ಧಾರ್ಥ್ ಕಾಮತ್ ಅಂತ ಪ್ರೊಫೆಸರ್ ಹಿತೇಶ್ ಶಾ ಮತ್ತು ಡಾಕ್ಟರ್ ಕುಮಾರ್ ಅಮರೇಂದ್ರ ಸಿಂಗ್ ಅವರೊಟ್ಟಿಗೆ ಕಸ್ತೂರ್ಬಾ ಹಾಸ್ಪಿಟಲಿನ ಮಕ್ಕಳ ಮೂಳೆ, ಗಂಟು ಹಾಗೂ ಮಾಂಸಖಂಡ ವಿಭಾಗದಲ್ಲಿ ಕೆಲಸ ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯವೆಂದರೆ ಮಕ್ಕಳಲ್ಲಿ ಆಗುವ ಮೂಳೆ, ಗಂಟು ಮತ್ತು ಮಾಂಸಖಂಡದ ಫ್ರ್ಯಾಕ್ಚರ್ ಅಥವಾ ಪೆಟ್ಟುಗಳ ಬಗ್ಗೆ ಮಾತಾಡಲಿಕ್ಕೆ ಇಚ್ಛೆ ಪಡುತ್ತೇನೆ. ಈ ವಿಷಯ ಯಾಕೆ ಅಂತ ಹೇಳಿದರೆ, ಮಕ್ಕಳು ಬೀಳುವುದು ಸಹಜ, ಮೂಳೆಗೆ ಪೆಟ್ಟಾಗುವುದು ಸಹಜ. ಆದರೆ ಮುಂಚಿನ ಕಾಲದಲ್ಲಿ ಮಕ್ಕಳು ಔಟ್ಡೋರ್ ಗೇಮ್ಸ್ ಅಂದರೆ ಕ್ರಿಕೆಟ್, ಫುಟ್ಬಾಲ್ ಆ ಥರ ಗೇಮ್ಸಲ್ಲಿ ಆಡಿದ ಕಾರಣ ವಿಟಮಿನ್ ಡಿಯ ಕೊರತೆ ಇರ್ತಾ ಇರಲಿಲ್ಲ. ಇತ್ತೀಚಿನ ಕಾಲದಲ್ಲಿ ಎಸ್ಪೆಷಲಿ ಕೊರೋನಾ ಪ್ಯಾಂಡಮಿಕ್ ಆದ ಮೇಲೆ ಮನೆಯ ಒಳಗಿನ ಆಟಗಳಲ್ಲಿ ಜಾಸ್ತಿ ಆಟ ಆಡಿದ್ದ ಕಾರಣ ವಿಟಮಿನ್ ಡಿ ಲೆವೆಲ್ಸ್ ಕಮ್ಮಿ ಆಗಿದ್ದ ಕಾರಣ ಮೂಳೆ ವೀಕ್ ಆಗಿ ಅದರಲ್ಲಿ ಪೆಟ್ಟಾಗುವ ಚಾನ್ಸ್ ಜಾಸ್ತಿ ನೋಡಿ ಬಂದಿದ್ದೇವೆ. ಸೊ ಅದಕ್ಕೋಸ್ಕರ ಈ ವಿಷಯದ ಬಗ್ಗೆ ಮಾಹಿತಿ ಸಂಕ್ಷಿಪ್ತವಾಗಿ ಕೊಡಬೇಕಂತ ಅನಿಸ್ತಿದ್ದೇನೆ. ನಮ್ಮ ವಿಭಾಗದಲ್ಲಿ ನಾವು ನವಜಾತ ಶಿಶುವಿಂದ ಮಕ್ಕಳು ಬೆಳೆದು 17ರಿಂದ 18 ವರ್ಷ ಆಗುವವರೆಗೂ ಆಗುವ ಮೂಳೆ ತೊಂದರೆಗಳಲ್ಲಿ, ಫ್ರ್ಯಾಕ್ಚರ್ಗಳಲ್ಲಿ ಅದಕ್ಕೆಲ್ಲ ಚಿಕಿತ್ಸೆ ನೀಡುತ್ತೇವೆ. ನವಜಾತ ಶಿಶುವಿನಲ್ಲಿ ಮೋಸ್ಟ್ ಕಾಮನ್ ಆಗಿ ಸಾಮಾನ್ಯವಾಗಿ ಆಗುವ ಪೆಟ್ಟು ಅಂತ ಹೇಳಿದರೆ ಹಾಸಿಗೆಯಿಂದ ಕೆಳಗೆ ಬಿದ್ದು ಆಗುವ ಪೆಟ್ಟುಗಳು. ಅದರಲ್ಲಿ ಮಣಿಗಂಟು ಮತ್ತು ಮುಂಗೈ ಗಂಟುಗಳಲ್ಲಿ ಪೆಟ್ಟಾಗುವ ಚಾನ್ಸಸ್ ಎಲ್ಲ ಸ್ವಲ್ಪ ಜಾಸ್ತಿ. ಈ ಮಕ್ಕಳು ಬೆಳೆದಂಗೆ, ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದಂಗೆ ಮಕ್ಕಳೆಲ್ಲ ಆಟ ಆಡುವಾಗ ಪ್ಲೇಗ್ರೌಂಡಲ್ಲಿ ಆಗುವ ಇಂಜುರೀಸ್ಗಳು ಅಥವಾ ಬೆಂಚ್ ಡೆಸ್ಕ್ ಹತ್ರ ತಾಗಿ ಪೆಟ್ಟಾಗುವುದು ಅಥವಾ ಯಾರತ್ರ ಒಟ್ಟಿಗೆ ನಡೆಯುವಾಗ ಸ್ವಲ್ಪ ಕೈ ಎಳೆದು ಮೊಣಗೈ ಗಂಟತ್ರ ಸ್ವಲ್ಪ ಡಿಸ್ಲೊಕೇಟ್ ಆಗಿ ಫುಲ್ಡ್ ಎಲ್ಬೋ ಅಂತ ಹೇಳ್ತೇವೆ, ಆ ಥರ ಸಮಸ್ಯೆಗಳು ನೋಡಿ ಬರೋದು ಜಾಸ್ತಿ. ಈ ಮಕ್ಕಳು ಬೆಳೆದಂಗೆ ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕ್ರಿಕೆಟ್, ಫುಟ್ಬಾಲ್ ಆಡುವಾಗ ಪೆಟ್ಟಾಗಿ ಅವ್ರಿಗೆ ಕೈಕಾಲು ಗಂಟಲ್ಲಿ ಪೆಟ್ಟಾಗುವುದು ಸ್ವಲ್ಪ ಸಾಮಾನ್ಯವಾಗಿ ನೋಡುವಂಥ ವಿಷಯಗಳು. ಪ್ಲಸ್ ಸೈಕಲ್ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದರ ಒಟ್ಟಿಗೆ ಬೈಕಲ್ಲಿ ಹಿಂದೆ ಕೂತ್ಕೊಂಡು ಅಥವಾ ಗಾಡಿಯಲ್ಲಿ ಎಲ್ಲಾದರೂ ಪ್ರಯಾಣ ಮಾಡುವಾಗ ಆವಾಗ ರಸ್ತೆ ಅಪಘಾತವಾಗಿ ಮೂಳೆಯಲ್ಲಿ ಪೆಟ್ಟಾಗುವ ಕೆಲವು ಸಂದರ್ಭಗಳಿರ್ತವೆ. ಸೊ ಈ ಎಲ್ಲ ತೊಂದರೆಗಳಿಗೆ ನಾವು ದೊಡ್ಡವರಿಗೆ ಚಿಕಿತ್ಸೆ ಕೊಟ್ಟ ಹಾಗೆ ಮಕ್ಕಳಿಗೆ ಚಿಕಿತ್ಸೆ ಕೊಡೋದು ಕರೆಕ್ಟ್ ಅಲ್ಲ. ಯಾಕಂತ ಹೇಳಿದರೆ ದೊಡ್ಡವರದ್ದು ಮತ್ತು ಚಿಕ್ಕವರ ಮೂಳೆಯಲ್ಲಿ ತುಂಬ ವ್ಯತ್ಯಾಸ ಇರ್ತದೆ. ಪ್ರಮುಖವಾದ ವ್ಯತ್ಯಾಸ ಅಂತ ಹೇಳಿದರೆ, ಚಿಕ್ಕ ಮಕ್ಕಳಲ್ಲಿ ಮೂಳೆಯಲ್ಲಿ ಬೆಳೆಯುವಂಥ ಭಾಗ ಅಂದರೆ ನಾವು ಅದನ್ನು ಗ್ರೋತ್ ಪ್ಲೇಟ್ ಅಥವಾ ಫೈಸಿಸ್ ಅಂತ ಹೇಳ್ತೇವೆ. ಆ ಬೆಳೆಯುವಂಥ ಭಾಗ ಇದ್ದ ಕಾರಣ ನಾರ್ಮಲ್ ಆಗಿ ಎಲ್ಲ ಮಕ್ಕಳಿಗೆ ಮೂಳೆ ಉದ್ದ ಆಗೋದು ಅಥವಾ ಅದರ ವಿಡ್ತ್ ಅಥವಾ ನಾವು ಅದರ ಗರ್ತ್ ಹೇಳ್ತೇವೆ ಅದು ಜಾಸ್ತಿ ಆಗೋದು ಆ ಬೆಳೆಯುವಂಥ ಜಾಗದಿಂದ. ಸೊ ಎಲುಬು ಮತ್ತು ಗಂಟಿನ ಫ್ರ್ಯಾಕ್ಚರ್ ಅಥವಾ ಅದಕ್ಕೆ ಹೊಡೆತ ಬಿದ್ದಾಗ ಆ ಬೆಳೆಯುವಂಥ ಜಾಗಕ್ಕೆ ಹೊಡೆತ ಬಿದ್ದರೆ ಅದರಿಂದ ಸುಮಾರು ತೊಂದರೆಗಳಾಗುವ ಚಾನ್ಸಸ್ ಇರ್ತದೆ. ಸೊ ಈ ಬೆಳೆಯುವಂಥ ಜಾಗಕ್ಕೆ ಪೆಟ್ಟಾದರೆ ಕಾಲು ಚಿಕ್ಕ ಆಗೋದು ಅಥವಾ ಮಕ್ಕಳು ಬೆಳೆಯುವಾಗ ಕಾಲು ಸೊಟ್ಟಾಗಿ ಬೆಳೆಯೋದು, ಆ ಥರ ಎಲ್ಲ ಸುಮಾರು ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಕಂಡುಹಿಡಿದು ಅದಕ್ಕೆ ತಕ್ಕವಂತಾದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಯಾವತ್ತೂ ನಾವು ಪ್ರಯತ್ನ ಪಡ್ತೇವೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಚಿಕ್ಕ ಮಕ್ಕಳಲ್ಲಿ ಯೂಶ್ವಲಿ ನಾವು ದೊಡ್ಡವರಲ್ಲಿ ನೋಡುವಾಗ 206 ಮೂಳೆಗಳು ಇರ್ತಾವಂತ ಎಲ್ರಿಗೂ ಗೊತ್ತು. ಬಟ್ ಚಿಕ್ಕವರಲ್ಲಿ, ನವಜಾತ ಶಿಶುವಲ್ಲಿ ನೋಡಿದರೆ 270ರಿಂದ 300 ಮೂಳೆಗಳಿರ್ತವೆ. ಆ ಮೂಳೆಗಳು ಗಟ್ಟಿಯಾದ ಮೂಳೆ ಆಗಿ ಇರುವುದಿಲ್ಲ, ಅದನ್ನು ನಾವು ಕಾರ್ಟ್ಲೇಜ್ ಅಥವಾ ಮೃದು ಎಲುಬು ಅಂತ ಹೇಳ್ತೇವೆ. ಸೊ ಮಕ್ಕಳು ಬೆಳೆಯುವಾಗ ಆ ಮೃದು ಎಲುಬುಗಳು ಜೋಡಣೆ ಆಗಿ ಅದು ಮೆಚ್ಯೂರ್ ಆಗಿ ದೊಡ್ಡವರ ಮೂಳೆ ಥರ ಆಗಿರುತ್ತದೆ. ಸೊ ಆ ಮೃದು ಎಲುಬುಗಳಲ್ಲಿ ಫ್ರ್ಯಾಕ್ಚರ್ ಆಗೋದು ಸಾಮಾನ್ಯ. ಅದನ್ನು ಕಂಡು ಹಿಡಿಯದಿದ್ದರೆ ಅದು ಬೇರೆ ಸಮಸ್ಯೆಗೆ ಕಾರಣವಾಗುತ್ತದೆ. ಸೊ ಅದನ್ನು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಲು ಅದನ್ನು ತರಬೇತಿ ಪಟ್ಟವರು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಮಕ್ಕಳಲ್ಲಿ ಆಗುವ ಪೆಟ್ಟುಗಳಲ್ಲಿ ಸಾಮಾನ್ಯವಾಗಿ ಮಾಡುವ ಇನ್ವೆಸ್ಟಿಗೇಷನ್ ಅಂತ ಹೇಳಿದರೆ, ನಾವು ಮಕ್ಕಳು ಬಂದಾಗ ಅವರನ್ನು ಕ್ಲಿನಿಕಲ್ ಆಗಿ ಪರೀಕ್ಷೆ ಮಾಡಿದ ಮೇಲೆ ಎಲ್ಲರೂ ಯೂಶ್ವಲಿ ಎಕ್ಸ್ರೇಯನ್ನು ಮಾಡ್ತಾರೆ. ಆ ಸಿಂಪಲ್ ಎಕ್ಸ್ರೇಯಲ್ಲಿ ಕರೆಕ್ಟಾಗಿ ಗಮನಿಸಿ ಪರೀಕ್ಷೆ ಮಾಡಿದರೆ ಎಲ್ಬುದಲ್ಲಿ ಆಗಿರುವ, ಗಂಟಿಲ್ಲ ಆಗಿರುವ ಎಲ್ಲ ಫ್ರ್ಯಾಕ್ಚರ್ಗಳನ್ನು, ಆಲ್ಮೋಸ್ಟ್ ಎಲ್ಲ ಫ್ರ್ಯಾಕ್ಚರ್ಗಳನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಆಗ್ತದೆ. ಬಟ್ ಅದನ್ನು ನೋಡಲಿಕ್ಕೆ ತುಂಬ ಗಮನವಾಗಿರಬೇಕು, ಅದಕ್ಕೆ ಕಣ್ಣುಗಳು ಟ್ರೈನ್ ಆಗಿರಬೇಕು. ಕೆಲವು ಬೆಳೆಯುವಂಥ ಜಾಗಕ್ಕೆ ಅಥವಾ ಗ್ರೋತ್ ಪ್ಲೇಟಿಗೆ ಆಗುವ ಪೆಟ್ಟುಗಳು, ಗಂಟು ಒಳಗೆ ಹೋಗುವ ಫ್ರ್ಯಾಕ್ಚರ್ಗಳಲ್ಲಿ ಮಾತ್ರ ಸ್ವಲ್ಪ CT ಸ್ಕ್ಯಾನ್ ಅಥವಾ MRI ಅಥವಾ ಇನ್ವೆಸ್ಟಿಗೇಷನ್ ಅಂತ ಬೇಕಾಗಿರುತ್ತದೆ. ಸೊ ಚಿಕಿತ್ಸೆ, ಈಗ ಈ ಮೂಳೆ ಪೆಟ್ಟುಗಳಲ್ಲಿ ಚಿಕಿತ್ಸೆ ಯೂಶ್ವಲಿ ಮಕ್ಕಳ ಮೂಳೆಯಲ್ಲಿ ನಾವು ಹಾಕಿದ ಶರ್ಟ್ ಥರ ಎಲ್ಲ ಮೂಳೆಗೆ ಒಂಥರ ಕವರಿಂಗ್ ಇರ್ತದೆ, ಸ್ಲೀವ್ ಥರ ಇರ್ತದೆ, ಅದನ್ನು ನಾವು ಪೆರಿಯಾಸ್ಟಿಯಮ್ ಅಂತ ಹೇಳ್ತೇವೆ. ದೊಡ್ಡವರ ಮೂಳೆಯಲ್ಲಿ ಈ ಮೂಳೆಯಲ್ಲಿದ್ದ ಪೆರಿಯಾಸ್ಟಿಯಮ್ ಯಾವಾಗ ತೆಳುವಾಗಿರ್ತದೆ. ಸೊ ಅದಕ್ಕೆ ದೊಡ್ಡವರಲ್ಲಿ ಆಗುವ ಫ್ರ್ಯಾಕ್ಚರ್
ಅದೇ ಫ್ರ್ಯಾಕ್ಚರ್ ಮಕ್ಕಳಲ್ಲಾದರೆ ಪ್ಲಾಸ್ಟರ್ ಟ್ರೀಟ್ಮೆಂಟಲ್ಲಿ ಅದನ್ನು ಗುಣ ಮಾಡಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದರೆ ಮಕ್ಕಳಲ್ಲಿ ಆ ಸ್ಪೆರಿಯೋಸ್ಟಿಯಮ್ ಅಥವಾ ಸ್ಲೀವ್ ಹೇಳಿದ್ದು ಅದು ಸ್ವಲ್ಪ ದಪ್ಪವಿದ್ದ ಕಾರಣ ಅದರಲ್ಲಿ ರಕ್ತಚಲನೆ ಅಂಶ ಪ್ಲಸ್ ಹೊಸ ಮೂಳೆ ಬೆಳೆಯುವ ಅಂಶ ಜಾಸ್ತಿ ಇದ್ದ ಕಾರಣ ಅದು ಬರೀ ಪ್ಲಾಸ್ಟರ್ ಹಾಕಿ ಅದನ್ನು ಗುಣಪಡಲಿಕ್ಕೆ ಆಗ್ತದೆ. ಬಟ್ ಈ ವಿಷಯ ಎಲ್ಲ ಮೂಳೆಗೆ ಮಾಡಲಿಕ್ಕಾಗಲ್ಲ. ನಾವು ಮಣಿಗಂಟಿನ ಮೂಳೆಯಲ್ಲಿ ಅಥವಾ ಮುಂಗೈ ಮೂಳೆಯಲ್ಲಿ ಆ ಥರ ಫ್ರ್ಯಾಕ್ಚರ್ ಆದಾಗ ಬರೀ ಭುಜದ ಮೂಳೆಯಲ್ಲಿ ಬರೀ ಪ್ಲಾಸ್ಟರ್ ಹಾಕಿದರೆ ಅದನ್ನು ಗುಣ ಪಡಿಬೋದು. ಯಾಕಂತ ಹೇಳಿದರೆ ಅದು ಸ್ವಲ್ಪ ಸೊಟ್ಟಾಗಿ ಕೂಡಿದರೂ ಮಗು ಬೆಳೆಯುವಂಥ ಜಾಗ ಓಪನ್ ಇದ್ದ ಕಾರಣ ಅದು ಸೊಟ್ಟಾಗಿ ಕೂಡಿದರೂ ತನ್ನಂತಾನೇ ಸ್ಟ್ರೇಟಾಗಿ ಹೋಗ್ತದೆ. ಬಟ್ ಕೆಲವು ಮೂಳೆಗಳಲ್ಲಿ, ಯಾಕಂದರೆ ಕಾಲಿನ ಗಂಟು ಮೂಳೆಗಳು, ಸೊಂಟದ ಮೂಳೆ ಪ್ಲಸ್ ಪಾದದ ಮೂಳೆ ಆ ಗಂಟುಗಳಲ್ಲಿ ಒಳಗಿದ್ದ ಫ್ರ್ಯಾಕ್ಚರ್ ಇದ್ದರೆ ಅದನ್ನು ಪ್ಲಾಸ್ಟರ್ ಮುಖಾಂತರ ಟ್ರೀಟ್ಮೆಂಟ್ ಮಾಡೋದು ಸರಿಯಲ್ಲ. ಯಾಕಂತ ಹೇಳಿದರೆ ಅದು ಸೊಟ್ಟಾಗಿ ಕೂಡಿದರೆ ಮುಂದೆ ಅದರಲ್ಲಿ ಸವೆತ ಬರೋದು ಪ್ಲಸ್ ಸ್ಟಿಫ್ನೆಸ್ ಆಗಿ ಮೂಮೆಂಟ್ ಎಲ್ಲ ಕಡಿಮೆ ಆಗೋದು ಅದಕ್ಕೆ ಚಾನ್ಸ್ ಜಾಸ್ತಿ. ಸೊ ಅಂಥ ಸಂದರ್ಭದಲ್ಲಿ ಆಪ್ರೇಷನ್ ಮಾಡಿ ಮುಖಾಂತರ ಅದನ್ನು ಕರೆಕ್ಟಾಗಿ ಕೂರಿಸಿ ಅದಕ್ಕೆ ಬೇಕಿದ್ದ ಪ್ರಕಾರ ಅದನ್ನು ಗಟ್ಟಿಯಾಗಿ ಹಿಡಿಲಿಕ್ಕೆ ಪ್ಲೇಟ್, ಸ್ಕ್ರೂ ಅಥವಾ ವಯರ್ ಹಾಕಿ ಅದನ್ನು ಕರೆಕ್ಟಾಗಿ ಗಟ್ಟಿ ಹಿಡಿದು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಆ ಥರ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಕಾಲು ಸೊಟ್ಟಾಗಿ ಬೆಳೆಯೋದು, ಚಿಕ್ಕ ಆಗೋದು, ಆ ಥರ ಸಮಸ್ಯೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಸೊ ಮಕ್ಕಳ ಮೂಳೆಗೆ ಪೆಟ್ಟಾದಾಗ ನೀವು ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ಬಂದರೆ ಇಲ್ಲಿ ನುರಿತ ವೈದ್ಯರು ಅದಕ್ಕೆ ತಕ್ಕಂತಾದ ಫೆಸಿಲಿಟೀಸ್, ಇನ್ವೆಸ್ಟಿಗೇಷನ್ಸ್, ಎಕ್ಸ್ರೇ, MRI, CT ಎಲ್ಲ ಬೇಕಿದ್ದ ಆ ಎಲ್ಲ ಫೆಸಿಲಿಟೀಸ್ ಇದ್ದ ಕಾರಣ ಮಗುವಿಗೆ ಫ್ರ್ಯಾಕ್ಚರ್ ಅದು ಗುಣ ಆಗುವಾಗ ಏನು ತೊಂದರೆ ಆಗದ ಹಾಗೆ ಅಥವಾ ಅದಕ್ಕೆ ಮುಂದಿನ ಕಾಂಪ್ಲಿಕೇಶನ್ಸ್ ಆಗದ ಹಾಗೆ ನೋಡಿಕೊಳ್ಳೋದು ಸ್ವಲ್ಪ ಉತ್ತಮವಾದ ಟ್ರೀಟ್ಮೆಂಟ್ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಸಿಗ್ತದೆ. ಜಾಸ್ತಿ ಮಾಹಿತಿ ಬೇಕಾದರೆ ನಮ್ಮ OPDಗೆ ಬಂದು ಮಾಹಿತಿಯನ್ನು ಪಡ್ಕೊಳ್ಬೋದು.